Hi guys, welcome back to my YouTube channel. This is Raksha Reddy. If you are new here, I create content related to fashion, lifestyle, skincare, beauty and whatnot. ಇದೆಲ್ಲಾನು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನಾ. ಇವತ್ತು ವೆಡ್ನೆಸ್ಡೇ ನನಗೆ ಕಾಲೇಜ್ ರಜಾ ಇದೆ. ಸೊ ಅ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ DIML ಅಂತ ಮಾಡ್ತಾ ಇದ್ದೆ, ಡೇ ಇನ್ ಮೈ ಲೈಫ್ ಅಂದ್ಬಿಟ್ಟು. ಸೊ ಆಗ ತುಂಬ ಟ್ರೆಂಡ್ ಕೂಡ ಇತ್ತು, ಆ ವರ್ಡೇ ತುಂಬ ಟ್ರೆಂಡ್ ಇತ್ತು. ಬಟ್ ಈಗ ಆ ಥರ ಯಾರೂ ಜಾಸ್ತಿ ಮಾಡೋದೇ ಇಲ್ಲ. ಸೊ ಐ ಥಾಟ್ ವೈ ನಾಟ್ ಲೆಟ್ಸ್ ಬ್ರಿಂಗ್ 2016 into 2026 ಅಂತ ಐ ಆಮ್ ಸ್ಟಾರ್ಟಿಂಗ್ ಇಟ್ ನಾವು. ಈಗ ಟೈಮ್ ಎಕ್ಸಾಕ್ಟ್ಲಿ 8 o'clock ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ನಾನು 5:40ಗೆ ಎದ್ದಿದ್ದೆ. ಬಟ್ ಹಾಗೆ ಫೋನ್ ಸ್ಕ್ರೋಲ್ ಮಾಡಿಕೊಂಡು ಇದ್ದೆ. ಐ ನೋ ಇಟ್ಸ್ ರಾಂಗ್, ಬಟ್ ಯಾ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಬಿಡಬೇಕು, ಅದು ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ, ಸ್ನಾನ ಎಲ್ಲ ಮುಗೀತು. ರಜಾ ಇರೋದ್ರಿಂದ 1 ವೀಕ್ಗೆ ಆಗೋಷ್ಟು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಡ್ರೆಸ್ಸಸ್ ಎಲ್ಲ ಈಗಲೇ ಎತ್ತಿಟ್ಕೊಂಡ್ಬಿಡ್ತೀನಿ. ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ನನಗೆ ಹೊಟ್ಟೆಗೆ ಏನೂ ಬೀಳಲಿಲ್ಲ ಅಂದರೆ ಕೈಕಾಲು ಆಡಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ತಾ ಇರ್ತೀನಿ. ಸೊ ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಸೊ ಊಟ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ಮಾಡೋದಕ್ಕೆ ಕುತ್ಕೊತೀನಿ. ಸೊ ಅದಕ್ಕೂ ಮುಂಚೆ ಏನೆಲ್ಲ ಪ್ರೆಪ್ ಇರುತ್ತೆ ಅಂತ ಈಗ ತೋರಿಸ್ತೀನಿ ನಿಮಗೂ ಕೂಡ. ಸೊ ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ಕಂಟೆಂಟ್ನ ಬರೆದು ಇಟ್ಕೊಂಡಿದ್ದೀನಿ ಮೊನ್ನೆನೇ. ಅದಕ್ಕೆ ಯಾವ್ಯಾವ ಥರ ಬಟ್ಟೆ ಬೇಕು ಅಂತ ತೆಗೆದಿಟ್ಕೊಬಿಡ್ತೀನಿ. ಸೊ ದಟ್ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ನಾನು ಇಷ್ಟು ಬಲ್ಕ್ ಶೂಟ್ ಮಾಡ್ತಾ ಇರಲಿಲ್ಲ, ಒಂದು 4-3 ವಿಡಿಯೋಸ್ ಹಂಗೆ ಮಾಡ್ತಾಯಿದ್ದೆ. ಈಗ ಆಲ್ಮೋಸ್ಟ್ ನಾನು 7-8-9 ವಿಡಿಯೋಸ್ ತನಕ ಒಂದೇ ದಿನ ಮಾಡುವಂಥ ಸ್ಟೇಜಲ್ಲಿದ್ದೀನಿ. ಬಿಕಾಸ್ ನನಗೆ ಕಾಲೇಜ್ ಇರುತ್ತೆ ಮತ್ತು ಮಧ್ಯ ನನಗೆ ಬ್ರೇಕ್ ಸಿಗೋದಿಲ್ಲ. ಅದಕ್ಕೋಸ್ಕರ ಒಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಇವಾಗ ಎಲ್ಲ ಡ್ರೆಸ್ನು ಕೂಡ ಸಾರ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಸೊ ಯಾ ಲೆಟ್ಸ್ ಡೂ ದಿಸ್. ಸೊ ಎಷ್ಟೇ ವಾರ್ಡ್ರೋಬ್ ಕ್ಲೀನ್ ಮಾಡಿದ್ರು ಮತ್ತೆ ಅದು ಇದೇ ಥರ ನೋಡಿ ಎಷ್ಟು ಮೆಸ್ ಆಗಿದೆ ಅಂತ. ಸೊ ನಾನು ಅವತ್ತೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ, ಬಟ್ ಅಗೇನ್ ಇಟ್ಸ್ ಅ ಹ್ಯೂಜ್ ಮೆಸ್. ಸೊ ಅದಕ್ಕೋಸ್ಕರ ಲೆಟ್ಸ್ ಇಗ್ನೋರ್ ಮೈ ಬ್ಯಾಕ್ಗ್ರೌಂಡ್. ಈಗ ನಾನು ಹೇಳಿದ್ನಲ್ಲ ವಿಡಿಯೋಸ್ಗೆ ಬಟ್ಟೆ ಎಲ್ಲ ತೊಗೊಳ್ಬೇಕು, ತೆಗೆದಿಟ್ಕೊತೀನಿ ಅಂತ. ಫಸ್ಟ್ ಬಂದು ನಾನು ಅಂದ್ಕೊಂಡಿದ್ದೀನಿ, ಅಲ್ಲೇನು ನೋಡ್ತಾ ಇದ್ದೀನಿ ಅಂದರೆ ಎಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಫಸ್ಟ್ ಬಂದು ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ವೆನ್ಸ್ಡೇ, ನಾಳೆ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಇದೆ ಅಲ್ವಾ, ನಾಡಿದ್ದು. ಸೊ ಅದಕ್ಕೋಸ್ಕರ ಒಂದು ಮೇಕಪ್ ವಿಡಿಯೋ ಮಾಡೋಣ ಅಂತ, ಒಂದು ಫೆಸ್ಟಿವ್ ಔಟ್ಫಿಟ್ ಥರ ಇರಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ನಾನು ಇದನ್ನು ತುಂಬ ಹಾಕೇ ಇಲ್ಲ, ವೀಡಿಯೋಸಿಗೆ ಮಾತ್ರನೇ ಹಾಕಿರೋದು. ನಂಗೆ ಇದು ಸ್ವಲ್ಪ ಲೂಸ್ ಇದೆ, ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಹೊರಗಡೆ ಹಾಕಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಒಂದು ಲಿಪ್ ಕಾಂಬೋ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೂ ಫೆಸ್ಟಿವ್ಗೆ ರೆಡಿ ಆಗಿರ್ತೀನಲ್ಲ, ಅದೇ ಮೇಕಪ್ಪಲ್ಲಿ ಲಿಪ್ ಕಾಂಬೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೈಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾವುದೇ ಲಿಪ್ಸ್ಟಿಕ್ ಹಾಕಿದ್ರೂ ವೈಟ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ, ಪ್ರಾಪರಾಗಿ ಲಿಪ್ಸ್ಟಿಕ್ಸ್ ಎಲ್ಲ ನೀಟಾಗಿ ಕಾಣುತ್ತೆ ಅಂತ ಈ ಥರ ವೈಟ್ ಕಲರ್ ಒಂದು ಕುರ್ತಾನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡಬೇಕು. ಸ್ಕಿನ್ ಕೇರ್ ವಿಡಿಯೋಗೆ ಪ್ಲೇನ್ ಡ್ರೆಸ್ ಇದ್ದರೆ ಚೆನ್ನಾಗಿರುತ್ತೆ, ಕಾಮಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಇದು ಇಲ್ಲ ಅಂತ ಅಂದರೆ ಆಗ ಯಾವುದಾದ್ರೂ ಟಿ ಶರ್ಟ್ ಸಿಕ್ಕಿದ್ರೆ ಅದನ್ನು ಹಾಕ್ಕೊತೀನಿ. ಐ ಥಾಟ್ ಇದು ಒಂದು ಪ್ಲೇನ್ ಹೈನೆಕ್ ಥರ ಇರೋದನ್ನು ತೊಗೊಂಡಿದ್ದೀನಿ, ಒಂದು ಫುಲ್ ಸ್ಲೀವ್ಸ್ದು ಶರ್ಟ್. ಐ ಥಿಂಕ್ ಇದು ಬೇಡ ಅಂತ ಅನಿಸುತ್ತೆ, ಅದಕ್ಕೆ ಬೇರೆದು ನೋಡ್ತೀನಿ. ಇದನ್ನು ಯೂಟ್ಯೂಬ್ ವಿಡಿಯೋಗೆ ಇಟ್ಕೊತೀನಿ. ಇಲ್ಲ ಅಂತ ಅಂದರೆ ಇದು ಒಂದು ಯೂಟ್ಯೂಬ್ ವಿಡಿಯೋಗೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಕಾಲೇಜ್ ಗರ್ಲ್ಸ್ಗೆ ಮಸ್ಟ್ ಹ್ಯಾವ್ ಟಾಪ್ಸ್ ಅಂತ ಒಂದು ವಿಡಿಯೋ ಮಾಡಬೇಕು. ಸೊ ಅದಕ್ಕೆ ಈ ಒಂದು ಟಾಪ್ನ ಇಟ್ಕೊಂಡಿದ್ದೀನಿ. ಪ್ಯಾಂಟ್ ಕೆಳಗಡೆ ಮನೇಲಿ ಯಾವ್ದು ಹಾಕೊಂಡಿರ್ತೀನೋ ಅದರಲ್ಲೇ ಮಾಡ್ತೀನಿ. ಸೊ ಸ್ಕಿನ್ ಕೇರ್ಗೆ ಒಂದು ಸೆಗ್ರಿಗೇಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ 1 2 3 4 5 ಒಂದು ಯೂಟ್ಯೂಬ್ಗೆ 4 ವಿಡಿಯೋಸ್ ಆಯಿತು. ಇನ್ನು 2 ವಿಡಿಯೋಸ್ ಅಥವಾ 3 ವಿಡಿಯೋಸ್ಗೆ ಪಟ ಅಂತ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ನನ್ನ ಟ್ರೈಪೋಡ್. ಎಲ್ಲ ಅಲ್ಲಿ ಆಮೇಲೆ ಸೆಗ್ರಿಗೇಟ್ ಮಾಡ್ಕೊತೀನಿ. ಫಸ್ಟ್ ಬಟ್ಟೆ ಸೆಗ್ರಿಗೇಟ್ ಆಗಿಬಿಟ್ರೆ ಈಸಿಯಾಗಿ ಆಮೇಲೆ ಒಂದೊಂದೇ ಮಾಡ್ಕೊತಾ ಹೋಗ್ಬೋದು. ಸೊ ಬಟ್ಟೆಗಳೆಲ್ಲ ಇಲ್ಲಿ ಒಂದು ಕಡೆ ಇಟ್ಕೊತೀನಿ. ಆಮೇಲೆ ಇವಾಗ ನಾನು ನನ್ನ ಮೇಕಪ್ಸ್ನೆಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಸೊ ದಟ್ ಈಸಿಯಾಗಿ ಪಟ ಅಂತ ಕೈಗೆ ಸಿಗುತ್ತೆ ಅಂದ್ಬಿಟ್ಟು. ಏನು ನೋಡ್ತಾ ಇದ್ದೀರಾ, ಇದು ನನ್ನ ಮೇಕಪ್ ಬ್ರಷಸ್. ಯಾವಾಗಲೂ ಈ ಥರ ಟಿಶ್ಯೂ ಹಾಕಿಟ್ಟಿರ್ತೀನಿ, ಸೊ ದಟ್ ಏನು ಧೂಳು ಬೀಳಲ್ಲ ಅಂತ ಇದನ್ನು ಇಲ್ಲಿ ಇಟ್ಕೊತೀನಿ. ಇಲ್ಲಿ ಕುತ್ಕೊಂಡು ವಿಡಿಯೋಸ್ ಮಾಡ್ತೀನಲ್ಲ, ಆವಾಗ ಈಸಿಯಾಗಿ ಇದು ಸಿಗುತ್ತೆ ಅಂತ ಅಷ್ಟೇ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಒಂದು ವಿಡಿಯೋ ಮಾಡಿದ್ರು ಇಷ್ಟೆಲ್ಲ ಮೆಸ್ ಆಗೇ ಆಗುತ್ತೆ. ಅದು ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಅದು ಹಿಂಗೆ ಆಗಿರುತ್ತೆ. ಸೊ ಇಟ್ಸ್ ಓಕೆ, ನನಗೆ ಫ್ರೀ ಆದಾಗ ನಾನು ಕ್ಲೀನ್ ಮಾಡ್ತೀನಿ. ಪ್ರೆಸೆಂಟ್ಲಿ ಇದು ಹೀಗಿದೆ. ಈಗ ನೋಡಿದ್ರಲ್ಲ, ಟಿಫನ್ ಮಾಡ್ಕೊಂಡು ಬಂದೆ. ನನಗೆ ಹೆಂಗಾಗಿದೆ ಅಂತ ಅಂದರೆ ಐ ಡೋಂಟ್ ನೋ ವೈ ಹ್ಯಾವ್ ಬಿಕಮ್ ದಿಸ್ ಲೇಝಿ, ನಂಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಹೇಳಬೇಕು ಅಂತ ಅಂದ್ಕೊಂಡೆ. ಊಟ ಮಾಡಬೇಕಾದ್ರೂ ಊಟ ಮಾಡೋಕ್ಕೆ ಮುಂಚೆ ಹೊಟ್ಟೆ ಹಶ್ವಾಗ್ತಿದೆ, ಏನೂ ಮಾಡೋಕ್ಕಾಗಲ್ಲಪ್ಪ ಅಂತೀವಿ. ಈಗ ತಿಂದ್ಬಿಟ್ಟು ಹೊಟ್ಟೆ ತುಂಬಿದೆ,
ಹೊಟ್ಟೆ ತುಂಬ ತಿಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಅನಿಸುತ್ತೆ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಸಮಥಿಂಗ್ ಇಫ್ ಯು ಆರ್ ಪ್ಯಾಷನೇಟ್. ಆ್ಯಂಡ್ ಯಾ, ಇದು ರೀಸೆಂಟಾಗಿ ಝೂಡಿಯೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಆ್ಯಕ್ಚುಲಿ ನಂಗೆ ಅಂಕಿತ ಕೊಡಿಸಿದ್ದು. ಸೊ ದಿಸ್ ಆ್ಯಸ್ RNHC ಈ ಥರ ಒಂದು ಲಾಕೆಟ್ ವಿತ್ ಫ್ಲವರ್ ಬರುತ್ತೆ. ಚೆನ್ನಾಗಿದೆ, 99 ರುಪೀಸ್ಗೆ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಲೆಟರ್ಸಲ್ಲಿ ಬಿಟ್ಟಿದ್ದಾರೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಇದು ಕೂಡ ರೆಗ್ಯುಲರಾಗಿ ಹಾಕೊಳ್ಳೋದನ್ನು ನೋಡ್ತೀರಾ. ನನಗೆ ಯಾವಾಗಲೂ ಅಷ್ಟೇ ಈ ಥರ ಸ್ಟೇಪಲ್ ಪೀಸಸ್ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಇದೆಲ್ಲನೂ ಅಷ್ಟೇ ಯಾರಾದರೂ ನೋಡಿದಾಗ ವಾವ್ ಅಂತ ಅನ್ನಿಸುತ್ತೆ ಅವರಿಗೆ. ಮತ್ತು ದೀಸ್ ಆರ್ ಆಲ್ ಕೈಂಡ್ ಆಫ್ ಸ್ಟೇಪಲ್ ಪೀಸಸ್. ಇದು ಯಾವಾಗಲೂ ನಿಮ್ಮ ವಾರ್ಡ್ರೋಬಲ್ಲಿ ಇರುತ್ತೆ. ಆ್ಯಂಡ್ ಒಂಥರ ಎಲ್ಲರ ಮೆಮೊರಿಯಲ್ಲೂ ಉಳಿಯುತ್ತೆ. ಸೊ ಚೆನ್ನಾಗಿರುತ್ತೆ ಅಂತ ತಾನೇ ಟಿಫನ್ ತಿಂದೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ನೋ, ಐ ಕಾಂಟ್, ಐ ಹ್ಯಾವ್ ಟು ಡೂ. ಸೊ ನೇಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟೆ. ಸೊ ತುಂಬ ಉದ್ದ ಇತ್ತು, ಈಗ ಈ ಥರ ಆಗೋಗಿದೆ. ಆ್ಯಂಡ್ ಯಾ, ಲೆಟ್ಸ್ ಸ್ಟಾರ್ಟ್. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫೆಸ್ಟಿವ್ ಮೇಕಪ್ ಲುಕ್ ಅಂತ ಒಂದು ವಿಡಿಯೋ ಮಾಡಿದೆ. ದಿಸ್ ಇಸ್ ಹೌ ದ ಮೇಕಪ್ ಇಸ್ ಲುಕಿಂಗ್. ಸ್ಟಾರ್ಟಿಂಗಲ್ಲಿ ನಾನು ಮೇಕಪ್ ವಿಡಿಯೋಸ್ ಮಾಡಬೇಕಾದ್ರೆ ನನ್ನ ಮೇಕಪ್ ತುಂಬ ಅಷ್ಟು ಪ್ರಾಪರಾಗಿ ಬರ್ತಿರಲಿಲ್ಲ. ಬಟ್ ಹಾಗೆ ಕಲಿತಾ ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಐ ಮೇಕಪ್ ಬಂದು ಸ್ವಿಸ್ ಬ್ಯೂಟಿ ಗ್ಲೋ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಖುಷಿ ಅಂತ ಅನಿಸುತ್ತೆ ಬಿಕಾಸ್ ನಾನು ಯಾವುದೂ ಮೇಕಪ್ ಕ್ಲಾಸಸ್ಗೆ ಹೋಗಿ ಕಲ್ತಿಲ್ಲ. ನಾನೇ ಅಲ್ಲಿ ಇಲ್ಲಿ ನೋಡ್ತಾ ಟ್ರೈ ಮಾಡ್ತಾ ಕಲ್ತಿರೋದು. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದರೆ ನಾನು ಮೇಕಪ್ ಮಾಡ್ಕೊಳ್ಳೋ ಅಷ್ಟಂತೂ, ನಾನು ಒಬ್ಬಳೇ ರೆಡಿ ಆಗೋಷ್ಟಂತೂ ನನಗೆ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ಮೇಕಪ್ ಟರ್ನ್ ಔಟ್. ಐ ಆಮ್ ಜಸ್ಟ್ ಲವಿಂಗ್ ದಿಸ್. ತುಂಬ ರಿಯಲಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಿಪ್ ಕಾಂಬೋ ಕೂಡ ಈ ಥರ ಇದೆ. ತುಂಬ ಗ್ಲಾಸಿಯಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ಗೆ ಎಷ್ಟು 3 ವೀಡಿಯೋಸ್ ಮಾಡಿದೆ. ಸೊ ಈಗ ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಬಟ್ ಆಲ್ಮೋಸ್ಟ್ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಕರೆಂಟ್ ಹೋಗ್ಬಿಟ್ಟಿದೆ, ಕರೆಂಟ್ ಬರ್ತಾಯಿಲ್ಲ. ಐ ಹ್ಯಾವ್ ಅ ಲಾಟ್ ಆಫ್ ಟೈಮ್, ಬಟ್ ಕರೆಂಟ್ ಕೈ ಕೊಟ್ಟಿದೆ. ಸಮ್ಟೈಮ್ಸ್ ಹಿಂಗಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಬಟ್ ಇರೋ ಲೈಟಲ್ಲೇ ಹಾಗೆ ಒಂದು ಎವ್ರಿಡೇ ಮೇಕಪ್ ಲುಕ್ ವಿಡಿಯೋ ಯೂಟ್ಯೂಬಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಕಾಂಟ್ ಡೂ ಎನಿಥಿಂಗ್, ಹಾಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ ಬೇಕಾದ್ರೆ. ನಾನು ವಿಡಿಯೋ ಮಾಡಿನೇನು ಎಂಡ್ ಮಾಡಬೇಕು, ಕರೆಂಟ್ ಬರುತ್ತೆ. ಮೇಕಪ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಲ್ಲಿವರೆಗೂ ನನ್ನ ಹೇರ್ಸ್ ಕರ್ಲಾಗಲಿ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ವಾಟರ್ನ ಈ ಥರ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ದಟ್ ಪ್ರಾಪರಾಗಿ ಕರ್ಲ್ಸ್ ಸೆಟ್ ಆಗುತ್ತೆ. ನಿಮಗೆ ಫುಲ್ ಒಂದೇ ಕಡೆ ಬರಬೇಕು ಅಂದರೆ ಇದಿಷ್ಟನ್ನು ಹಿಂಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಲೂಸ್ ಕರ್ಲ್ಸ್ ಬೇಕು ಅಂದರೆ ಇದನ್ನು ಈ ಥರ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇವಾಗ ಹೋಗಿ ಆ ವಿಡಿಯೋನ ಮಾಡಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಕರೆಂಟ್ ಬಂದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇಲ್ಲ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಗೈಸ್, ಎವ್ರಿ ಡೇ ಮೇಕಪ್ ಲುಕ್ ಒಂದು ವಿಡಿಯೋ ಮಾಡಿದ್ದೀನಿ. ದಿಸ್ ಇಸ್ ಹೌ ಬ್ಯೂಟಿಫುಲಿ ಮೈ ಮೇಕಪ್ ಲುಕ್ಸ್ ಲೈಕ್. ಸಿ, ಅಂಡರ್ ದ ಲೈಟಿಂಗ್ ಆಲ್ಸೋ ದಿಸ್ ಲುಕ್ಸ್ ಲೈಕ್ ದಿಸ್. ಲೈಟ್ ಇರಲಿಲ್ಲ, ಬಟ್ ಆಲ್ಸೋ ಈ ಥರ ವಿಂಡೋ ಓಪನ್ ಮಾಡಿಕೊಂಡು ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋನ ಮಾಡಿ ಮುಗಿಸ್ದೆ. ನನಗೆ ಈ ಥರ ಬಿಂದಿ ಇಟ್ಕೊಂಡಾಗ ಒಬ್ಬರು ಕ್ರಿಯೇಟರ್ ಇದ್ದಾರೆ. ಶಿ ಈಸ್ ಆ್ಯಕ್ಚುಲಿ ತಮಿಳ್ ಮಾತಾಡ್ತಾರೆ, ಬಟ್ ಶಿ ಲಿವ್ಸ್ ಇನ್ ಅಬ್ರಾಡ್. ಶಿ ಈಸ್ ದಿವ್ಯಶ್ರೀ ಅಂತ. ಅವರು ಬ್ಯೂಟಿ ಆ್ಯಂಡ್ ಅ ಲೈಫ್ ಸ್ಟೈಲ್ ಕ್ರಿಯೇಟರ್. ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಕೂಡ. ಶಿ ಆಲ್ವೇಸ್ ಫಾರ್ ಎವ್ರಿ ಔಟ್ಫಿಟ್ ಶಿ ವೇರ್ಸ್ ಅ ಬಿಂದಿ, ಓಕೆ. ಆ್ಯಂಡ್ ಶಿ ಲುಕ್ಸ್ ಸೋ ಸ್ಟನ್ನಿಂಗ್ ಆ್ಯಂಡ್ ಹರ್ ಸ್ಕಿನ್ ಕಲರ್ ಸೋ ಗುಡ್, ಓಕೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ವೀಡಿಯೋಸ್ ಎಲ್ಲ. ಐ ಜಸ್ಟ್ ಲವ್ ಹರ್. ಐ ಜಸ್ಟ್ ಫೆಲ್ ಲೈಕ್ ಶೇರಿಂಗ್ ದಿಸ್. ಸೊ ಯಾ, ಆ್ಯಂಡ್ ಸಡನ್ನಾಗಿ ಬಿಂದಿ ಇಟ್ಟಾಗ ನಂಗೆ ಅದೇ ಫೀಲ್ ಆಯಿತು. ಈವನ್ ಶೀ ಕೀಪ್ಸ್ ಅ ಬಿಂದಿ ಲೈಕ್ ದಿಸ್. ಸೊ ಯಾ, ಇವತ್ತು ಫಸ್ಟ್ ಟೈಮ್ ನಾನು ಈ ಥರ ಬಿಂದಿ ಟ್ರೈ ಮಾಡಿದ್ದು. ಐ ಡೋಂಟ್ ನೋ ಹಾ ಐ ಆಮ್ ಲುಕಿಂಗ್. ನಾನು ಮಾಡಿದ್ದು ಟ್ರೆಡಿಷ್ನಲ್ ಮೇಕಪ್ ವಿಡಿಯೋ ಆಗಿದ್ದರಿಂದ ಹಂಗೆ ಆ ಬಿಂದಿನ ಕೈ ಮೇಲೆ ಅಂಟಿಸ್ಕೊಂಡಿದ್ದೆ. ಯಾಕೆ ವೇಸ್ಟ್ ಮಾಡೋದು ಅಂತ ಈ ವಿಡಿಯೋಗೆ ಹಂಗೆ ಹಾಕ್ಕೊಂಡೆ. ದಟ್ಸ್ ಫೈನ್. ಆ್ಯಂಡ್ ಯಾ, ಈ ಒಂದು ಮೇಕಪ್ ಲುಕ್ ಆಲ್ರೆಡಿ ಬಂದಿದೆ ಅಂತ ಅನಿಸುತ್ತೆ. ವಿಡಿಯೋ ಚೆಕ್ ಮಾಡಿ. ತುಂಬ ಸಿಂಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಅಫೋರ್ಡಬಲ್ ಪ್ರಾಡಕ್ಟ್ಸ್ನ ಈ ಒಂದು ಬ್ಯೂಟಿಫುಲ್ ಎವ್ರಿ ಡೇ ಕಾಲೇಜ್ ಆಫೀಸ್ ಮೇಕಪ್ನ ಕ್ರಿಯೇಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ. ನಿಮಗೆ ವಿಡಿಯೋ ವ್ಲಾಗ್ ಎನಿಥಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಸೊ ಈಗ ಫೇಸ್ ವಾಶ್ ಮಾಡಿಕೊಂಡು ಅಲ್ಲಿದೆ ಅಲ್ವಾ, ಈ ಕಡೆ ಇರೋದು ಗಮ್, ಅದ್ರ ಪಕ್ಕ ಇರೋದು ಫೇಸ್ ಆಯಿಲ್. ರೀಸೆಂಟಾಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಸೋ ವ್ಲಾಗ್ ಎಂಡ್ ಮಾಡ್ತೀನಿ ಅಂತ ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ಆ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ. ಆ್ಯಂಡ್
ನಾನು ಸ್ಯಾನ್ಫೇಯಿಂದ ನನಗೆ ಕೊಲ್ಯಾಬ್ ಬಂದಿತ್ತಲ್ಲ, ಅದರಲ್ಲಿ ನನಗೆ ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೋಪ್ ಅಂತ ಬಂದಿತ್ತು. ಅದನ್ನು ಬಾಡಿಗೆ ಮಾತ್ರ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫೇಸ್ಗೆ ಯಾವಾಗಲೂ ಮೈಸೂರು ಸ್ಯಾಂಡಲ್ ಯೂಸ್ ಮಾಡ್ತೀನಿ. ಐ ನೋ ಯೂಸ್ ಮಾಡಬಾರ್ದು ಅಂತ, ಬಟ್ ನನ್ನ ಸ್ಕಿನ್ಗೆ ಬೇಸಿಕಲಿ ಅದೇ ಸೆಟ್ ಆಗಿದೆ. ಸೊ ಬಾಡಿಗೆ ಮಾತ್ರ ನಾನು ಆ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಕೆಲವೊಂದಷ್ಟು ಈ ಕೈಗಳ ಮೇಲೆಲ್ಲ ಪಿಂಪಲ್ಸ್ ಆಗಿಬಿಟ್ಟು ಅದೆಲ್ಲ ಮಾರ್ಕ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ಎಕ್ಸಾಕ್ಟ್ಲಿ ರೈಟ್ ಹಿಯರ್. ಸೊ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಡಾರ್ಕ್ ಎಲ್ಬೋ ಅದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ ಸಿ ಇಫ್ ಐ ಕ್ಯಾನ್ ಸಿ ಎನಿ ಗುಡ್ ರಿವ್ಯೂಸ್, ಐ ವಿಲ್ ಶೇರ್ ಇಟ್. ಅದೆಲ್ಲ ನಮ್ಮಮ್ಮಂದು ಕೂದಲೆಲ್ಲ ಅಲ್ಲಿ ಹಾಕಿದ್ದಾರೆ, ಸೊ ಡೋಂಟ್ ಮೈಂಡ್. ಇದೆರಡು ರೀಸೆಂಟಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಹೇಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಆ ಕ್ಯಾರೆಟ್ ಆಯಿಲ್ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮಮ್ಮ ಒಂದು ಬಾಕ್ಸ್ ಮಾಡಿದ್ದಾರೆ, ಆ ಥರ ಒಂದು ಸ್ಪ್ರೇ ಬಾಟಲ್ ನನಗೆ ಹಾಕ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಐ ವಿಲ್ ಶೇರ್ ದಿಸ್. ಸೊ ಯಾ, ದಟ್ಸ್ ಇಟ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ರಜಾ ಇದ್ದರೆ ಬೇಸಿಕಲಿ ದಿಸ್ ವಿಲ್ ಬಿ ಮೈ ರುಟೀನ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ಬಾಯ್.